ಒಂದು ಜ್ವಲಂತ ಉದಾಹರಣೆ ಇದೆ ಸರ್, ನಾನು ನಿಮಗೆ ಕೊಟ್ಬಿಡಿ ಸರ್, ಒಂದೇ ಒಂದು ನಿಮಿಷ. ನನಗೆ ಈಗ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಒಂದು GTTC ಅಂತ ಒಂದು ಸಂಸ್ಥೆ ಇದೆ. ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ. ITIಯು ಸಹ ಇದೆ. ITIಯಲ್ಲಿ ಬರೀ ಥಿಯರಿಟಿಕಲ್ ಮಾಡ್ತೀವಿ. GTTCನಲ್ಲಿ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡನ್ನೂ ತೊಗೊಂಡು ಮಾಡ್ತೀವಿ. ನಮ್ಮ ಯಾವುದೇ ಒಬ್ಬ ಇಂಡಸ್ಟ್ರಿಯವರು GTTC ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಇವತ್ತಿನವರೆಗೂ GTTCಯಿಂದ ಹೊರಬಂದಂಥ ಒಬ್ಬನೇ ಒಬ್ಬ ವಿದ್ಯಾರ್ಥಿ ನಿರುದ್ಯೋಗಿ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಅಥವಾ ಅಭಿವೃದ್ಧಿಗೆ ಒತ್ತು ಕೊಟ್ಟ ಮೇಲೆ ನಮ್ಮ ರಾಜ್ಯ ಈ ದೇಶದಲ್ಲಿ 3ನೇ ಅತಿ ಹೆಚ್ಚು ಬಳಸ್ಕೊಂಡಂಥ ರಾಜ್ಯ ಇದು. ಒರಿಸ್ಸಾ ಬಿಟ್ಟರೆ ನಾವೇನೇನೆ ಸರ್, ಒರಿಸ್ಸಾ ಹೈಯೆಸ್ಟು ಈ ವಿಷಯದಲ್ಲಿ. GTTC ಅಂತಕ್ಕಂಥ ಸಂಸ್ಥೆಗಳನ್ನು ಏನು ತಾಂತ್ರಿಕವಾಗಿ ಪ್ರಾಕ್ಟಿಕಲ್ ಮತ್ತು ಥಿಯರಿಟಿಕಲ್ ಎರಡೂ ಮಾಡಿ ಇಂಡಸ್ಟ್ರಿಗಳು ನಮ್ಮ ರಾಜ್ಯಗಳಲ್ಲಿ ಉಳಿಬೇಕು ಅನ್ನೋಗಿದ್ರೆ ನೋಡಿ ಸರ್, ಒಂದು ಆರ್ಥಿಕತೆ ಕೊಡಬೇಕು, ಇದು ಸ್ಕಿಲ್ಡ್ ಇದನ್ನು ಎಂಪ್ಲಾಯ್ಮೆಂಟ್ ಕೊಡಬೇಕಾಗತ್ತೆ, ನಾವು ತಯಾರು ಮಾಡಿಕೊಡ್ಬೇಕಾಗತ್ತೆ. ಅದರಲ್ಲಿ GTTC ಪಾತ್ರ, ಅಂಥ ಸಂಸ್ಥೆಗಳ ಪಾತ್ರ ಅತಿ ದೊಡ್ಡದಿದೆ. ನನ್ನ ರಾಜ್ಯ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ತೊಗೊಂಡಿರ್ತಕ್ಕಂಥ ಅನುದಾನ 3ನೇದು ನಾವು ಅತಿ ಹೆಚ್ಚು ತೊಗೊಂಡಿರ್ತಕ್ಕಂಥದ್ದು. ಅದನ್ನು ಯಾಕೆ ಇವ್ರು ಹೇಳ್ಕೊಳ್ಳೋದಿಲ್ಲ? ಅತಿ ಹೆಚ್ಚು ತೊಗೊಂಡಿದ್ದೀವಿ, ಅದನ್ನು ಬಳಸ್ಕೊತಾ ಇದ್ದೀವಿ ಸರ್. ಇವತ್ತು ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೀವು GTTC ಸಂಸ್ಥೆಯಲ್ಲಿರ್ತಕ್ಕಂಥ ನೌಕರರೊಬ್ಬರು ಸಿಗ್ತಾರೆ. ಇದೊಂದು ವಿಶೇಷ ಗೊತ್ತಾ? ಅಂದರೆ ಆ ಥರ ಒರಿಸ್ಸಾದಲ್ಲಿರ್ತಕ್ಕಂಥ GTTC ಎಂಪ್ಲಾಯ್ಸು ಮಲೇಷ್ಯಾಗೆ ಹೋಗಿ, ನೀವು ಜರ್ಮನಿಗೆ ಹೋಗಿ, ಪ್ರತಿಯೊಂದು ಕಡೆ ಸಿಗ್ತಾವ್ರೆ. ಸೊ ಇದು ಕೇವಲ 15 ಸೆಂಟ್ರ್ ಇದ್ದಂಥದ್ದು ಇವತ್ತು 33 ಸೆಂಟ್ರ್ ಆಗಿದೆ ಕರ್ನಾಟಕದಲ್ಲಿ. ಕೇವಲ 4 ವರ್ಷದಲ್ಲಿ ಈ ಒಂದು ಬದಲಾವಣೆ ಆಯಿತು. ಯಾಕೆ ಅಂತಂದರೆ ನಿಮಗೆ ಸ್ಕಿಲ್ಡ್ ಪರ್ಸನ್ಸ್ ನಾವು ತಯಾರು ಮಾಡಲಿಲ್ಲ ಅಂತಂದರೆ ಕೈಗಾರಿಕೆಗಳು ಈ ರಾಜ್ಯದಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಏನು ತಾರತಮ್ಯ ಆಗಿದೆ? ನಾವೇ ಮುಂದಿದ್ದೀವಲ್ಲ.